ಇನ್ನು ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದೆ. ನನಗೆ ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು, ನಾನು ಅರ್ಜಿ ಹಾಕಿಲ್ಲ, ವೋಟ್ ಚೋರಿ ಬಯಲಿಗೆಳೆದು ಬಹುದೊಡ್ಡ ಅಸ್ತ್ರ ಕೊಟ್ಟಿದ್ದೆ, ಆದರೂ ಕೂಡ ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನನಗೆ ಬೇಸರ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ನೀಡಿಲ್ಲ. ಕಾಂಗ್ರೆಸ್ ಹಿರಿಯ ಶಾಸಕ BR ಪಾಟೀಲ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮುಗಿದಿದ್ರೂ ಕೂಡ ಕಾಂಗ್ರೆಸ್ ಒಳಗಡೆ ರಾಜಕೀಯ ಚರ್ಚೆಗಳು ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಈಗ BR ಪಾಟೀಲ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾನೇನು ಅರ್ಜಿ ಆಗಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನಾನು ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಇವ್ರ ಮೇಲೆ ಕಟ್ಲೆ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಕೇಳಿ, ನಾನೇ ಕೇಳಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ ನೀವು, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಅವರ ಆಪ್ತರು ಎಲ್ಲರಿಗೂ ಹೊರಗೆ ಟ್ರಸ್ಟ್ DK ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಈಗ ನೀವು ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ, ಅವರು ಜಾತಿಯವರು. ಆದರೆ ಸಿದ್ದರಾಮಯ್ಯ ಅವರು ಕೇಳದೆ ಮಾಡಿರೋದಕ್ಕೆ ಸಿದ್ದರಾಮಯ್ಯಗೆ ಬೇಸರ ಆಗಿದೆ. ನೀವು ಹಿರಿಯ ಶಾಸಕರು ಭಾಳ ದಿನ ನಿರೀಕ್ಷೆ ಕೊಟ್ಟಿಲ್ಲ, ಏನು ನಡೆ? ನಾನು ಇಡೀ ನನ್ನ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನನ್ನ ಪ್ರಗತಿಪರ ಸ್ನೇಹಿತರು, ಚಿಂತಕರೆಲ್ಲ ಇವತ್ತು ಬೇಜಾರಾಗಿದೆ. ಸ್ವಾಭಾವಿಕವಾಗಿ ನನ್ನ ಕಾರ್ಯಕರ್ತರಿಗೆ ಬೇಜಾರಾಗಿರ್ತಾರೆ. ಇಲ್ಲ, ಈಗ ಸರಿಗೆ ಯಾವ ಮಾನದಂಡ ಮೇಲೆ ಮಂತ್ರಿ ಸ್ಥಾನ ಕೊಡ್ಲಾಗ್ತದೆ ಅವ್ರಿಗೆ ಕೇಳಬೇಕು ನೀವು. ಅಲ್ಲ, ಏನು ಜಾತಿ ಅವ್ರಿಗೆ ಕೇಳಬೇಕು. ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ ಇದು, ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ. ಇಲ್ಲ, ಹೈಕಮಾಂಡ್ ಮತ್ತೆ ಯಾವ ರೀತಿ ನಿರ್ಧಾರ ತಗೋತಾ ಇದೆ? ಒಂದು ಸರಿ ಪಟ್ಟಿ ಬಿಡುಗಡೆ ಆಗುತ್ತೆ, ಮತ್ತೆ ಕ್ಷಣಾರ್ಧದಲ್ಲಿ ಚೇಂಜ್ ಆಗುತ್ತೆ. ಅವ್ರಿಗೆ ಕೇಳ್ರಿ, ನಾನು ದೊಡ್ಡವನು, ಅಷ್ಟು ದುಡ್ಡು ಬೆಳೆದಿಲ್ಲ. ಸುಳ್ಳು 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 ಸುಳ್ಳು. ನಾನು ಒಳಗಿದ್ದೇ ಹೋರಾಟ ಮಾಡ್ತೀನಿ. ಈಗ ಮುಂದಿನ ಚುನಾವಣೆ ಯಾವ ರೀತಿ ನಡೆಯುತ್ತೆ? ಇನ್ನೂ ಬರಲಿ, ಬಂದು ನೋಡಿ, ವಾಚ್ ನೋಡಿ. ಬೇಜಾರಾಗಿದೆ ಸರ್ ತುಂಬ? ಇಲ್ಲ, ಬೇಜಾರೇನಾಗಿಲ್ಲ, ಭಾಳ ಆರಾಮಾಗಿದ್ದೀನಿ ನಾನು. ನಾನೇನು ಅರ್ಜಿ ಆಗಿರಲಿಲ್ಲ. ಎಸ್, ಈಗ BR ಪಾಟೀಲ್ ಅವರ ಒಂದು ಮಾತನ್ನು ಕೇಳಿದ್ರಿ. ಅವರ ಮಾತಿನ ಶೈಲಿಯಲ್ಲೇ ಅವರು ಎಷ್ಟು ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಸಚಿವ ಸ್ಥಾನ ಕೈತಪ್ಪಿದ ಬಗ್ಗೆ ಯಾವುದೇ ಬಂಡಾಯದ ದಾಟಿಯಲ್ಲಿ ಮಾತನಾಡಿದ BR ಪಾಟೀಲ್, ನನಗೆ ಯಾವುದೇ ಬೇಸರ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಿಲ್ಲ, ಪಕ್ಷದೊಂದಿಗೆ ಇದ್ದೇ ಕೆಲಸ ಮಾಡ್ತೇನೆ ಅಂತ ಸ್ಪಷ್ಟಪಡಿಸಿದರು. ಈ ಹೇಳಿಕೆ ಕಾಂಗ್ರೆಸ್ನೊಳಗಿನ ಅಸಮಾಧಾನದ ನಡುವೆ ಒಂದು ಮಹತ್ವ ಪಡ್ಕೊಂಡಿದೆ. ಯಾಕಂದರೆ ಕೆಲ ಶಾಸಕರು ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸ್ತಿರುವಾಗ BR ಪಾಟೀಲ್ ಮಾತ್ರ ತಮ್ಮ ನಿರೀಕ್ಷೆಯನ್ನು ಒಪ್ಪಿಕೊಂಡ್ರು, ಪಕ್ಷದ ವಿರುದ್ಧ ಯಾವುದೇ ಕಠಿಣ ನಿಲುವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ ಏನಪ್ಪ ಅಂತ ಹೇಳಿದರೆ, ವೋಟ್ ಚೋರಿ ವಿಚಾರದಲ್ಲಿ BR ಪಾಟೀಲ್ ಮಾಡಿರತಕ್ಕಂಥ ಉಲ್ಲೇಖ ಅವರ ರಾಜಕೀಯ ಅಭಿಪ್ರಾಯವಾಗಿದೆ. ಅದರ ಕುರಿತು ಪ್ರತ್ಯೇಕ ರಾಜಕೀಯ ಮತ್ತು ಕಾನೂನು ಚರ್ಚೆಗಳು ನಡೆದಿವೆ. ಒಟ್ಟಿನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ನಂತರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಧ್ವನಿಗಳು ಕೇಳಿ ಬರ್ತಾ ಇದ್ರು ಕೂಡ ಹಿರಿಯ ಶಾಸಕ BR ಪಾಟೀಲ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಲೇ ಪಕ್ಷದೊಂದಿಗೆ ಮುಂದುವರಿತಕ್ಕಂಥ ಸಂದೇಶ ನೀಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಬೇಜಾರಾಗಿದೆ, ಏನೂ ಮಾಡೋದಕ್ಕಾಗಲ್ಲ, ಈಗ ಸಿದ್ದರಾಮಯ್ಯನವರ ಆಪ್ತರು ಒಳಗಡೆ ಇದ್ದಾರೆ ಅಂತ ಕೂಡ ಅವರು ಹೇಳಿದರು. ಅಂದರೆ ಒಂದಿಷ್ಟು ಜನ ಇದ್ದಾರೆ, ಅವರು ಹೊರಗಿಲ್ಲ, ಇದ್ದಾರೆ ಅಂತ.